ಆಗಿನ ಪರಿಸ್ಥಿತಿ ಎಂಥದ್ದು, ಜೊತೆಗೆ ಈಗಿನ ಪರಿಸ್ಥಿತಿ, ಯಾವ ಪರಿಸ್ಥಿತಿಯಲ್ಲಿ ಒಂದು ವಾಸ್ತವಾಂಶದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ. ಹಾಗಾದ್ರೆ ನಾವು ಯಾರ ಒಂದು ಆಳ್ವಿಕೆಯಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೇಳಿ ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ತುಂಬ ಆಶ್ಚರ್ಯಕವಾದಂಥ ವಿಚಾರ ಆಗತ್ತೆ ತಿಳ್ಕೊಳ್ಳೋವರೆಗೂ. ಇಷ್ಟೊಂದು ಸರಳವಾಗಿದೆಯಾ ಅಂತ ಅಂದ್ಕೋಬಹುದೇನೋ, ಆದರೆ ಅದಕ್ಕೆ ಹತ್ತಿರ ಆಗಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಪ್ರಕೃತಿದತ್ತವಾಗಿ ಬಂದಿರತಕ್ಕಂತಹ ಈ ಒಂದು ಬಂಧನ, ಪ್ರಕೃತಿದತ್ತವಾಗಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ಗುರುತಿಸೋದಕ್ಕಾಗಿಲ್ಲ ನಮ್ಮ ಕೈಲಿ. ಈಗ ಉದಾಹರಣೆ, ಹೆವಿಯಾದ ಬಿರುಗಾಳಿ ಬರುತ್ತೆ, ಹೌದಾ? ಆ ಗಾಳಿಯನ್ನು ನಾವು ಕಿಟಕಿ ಮುಚ್ಚು ಅಂತ ಹೇಳ್ತೀವಿ. ಗಾಳಿ ಜಾಸ್ತಿ ಆಯಿತು ಕಿಟಕಿ ಮುಚ್ಚು ಅಂತ ಹೇಳ್ತೀವಿ. ಹಾಗೆ ನಮ್ಮನ್ನು ಏನೋ ಒಂದು ರೀತಿ ಗೊತ್ತಿಲ್ಲದ ರೀತಿಯಲ್ಲಿ ನಾವು ಸಂಕಟಕ್ಕೆ ಗುರಿಯಾಗಿದ್ದೀವಿ ಅಂತ ಗೊತ್ತಾದಾಗ ಇದು ಎಲ್ಲಿಂದ ಬರ್ತಾ ಇದೆ ಗೊತ್ತಾಗಲ್ಲ ಅಲ್ವಾ? ಹಾಗಿದ್ದ ಮೇಲೆ ಪ್ರಕೃತಿಯನ್ನು ನಿಭಾಯಿಸೋ ನಾವು ನಿಭಾಯಿಸಿಲ್ಲ, ಆದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಭಾಯಿಸ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ. ನಾವು ಯಾರ ಬಂಧನದಲ್ಲಿ, ಯಾರ ಅಧೀನದಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ, ತಗಲಾಕೊಂಡಿದ್ದೀವಿ ಅಂತಕ್ಕಂತಹ ರಹಸ್ಯವನ್ನು ಶ್ರೀರಾಮ ನವಮಿ ಎಲ್ಲರೂ ಪಾಪ ಪಾನಕ, ಮಜ್ಜಿಗೆ, ಕೋಸಂಬರಿ, ಶ್ರೀರಾಮನವಮಿ ವಿಶೇಷ ಮಾಡಬೇಕು, ಕೊಡಬೇಕು, ದೇವರಿಗೆ ತೋರಿಸ್ಬೇಕು, ಈ ಥರದ ಒಂದು ವಿಶೇಷ ಕೂಡ ಇರುತ್ತೆ. ಇಲ್ಲಿ ಪ್ರಪಂಚದ ಇರತಕ್ಕಂಥ ಎಲ್ಲ ದೇವರುಗಳು, ಎಷ್ಟೋ ಸಾವಿರ ದೇವರುಗಳಿದೆ ಅಂದರೆ ನಾವು ಮಾಡ್ಕೊಂಡ್ರು. ನಮಗೆ ಸಾಮಾನ್ಯವಾಗಿ ಈ ರಾಮ ಮತ್ತು ಕೃಷ್ಣ ಇವರಿಬ್ಬರು ಇದ್ದರೆ ಸಾಕು, ಎಲ್ಲ ಸಿಗತ್ತೆ ಅಂತಕ್ಕಂಥ ಒಂದು ಸಿದ್ಧಾಂತ ಇದೆ. ಇನ್ನು ಮಿಕ್ಕದು ನಿಮ್ಮ ವೈಯಕ್ತಿಕ ತೊಗೋಬೋದು, ಬಿಡ್ಬೋದು. ರಾಮ ಕೃಷ್ಣ ಯಾಕೆ ಇವರಿಬ್ಬರನ್ನೇ ತೊಗೋಬೇಕು ನಾವು? ಒಂದು ಪ್ಲಸ್ಸು ಒಂದು ಮೈನಸ್. ಏನು, ಇವ್ರು ಹುಟ್ಟಿರೋದ್ರಲ್ಲಿ ಒಂದು ಪ್ಲಸ್ಸು ಒಂದು ಮೈನಸ್ ಅಂತ ನಾವು ಅನ್ಕೋತೀವಿ. ಅಲ್ಲ, ಎರಡೂ ಪ್ಲಸ್ಸೇ. ಹೇಗೆ ಗುರುಜಿ ಹೇಳೋಣ. ಒಂದು ಮಗು ಹುಟ್ಟಿದ್ರೆ, ರಾತ್ರಿ ಹುಟ್ಟಿದ್ರೆ ಮುಗೀತು ನಿಮ್ಮ ಸಂಸಾರದ ಕತೆ, ಏಳಿಗೆ ಆಗೋದು ಕಷ್ಟ ಅಂತ ಜ್ಯೋತಿಷಿಗಳ ಮೂಲಕ ಹೇಳ್ತಕ್ಕಂಥ ಒಂದು ವಾಡಿಕೆ. ಮಗು ರಾತ್ರಿ ಹುಟ್ಟಿದ್ರೆ ತಪ್ಪು, ಕುಟುಂಬದ ಏಳಿಗೆ ಇಲ್ಲ. ಹಗಲಲ್ಲಿ ಹುಟ್ಟಿದ್ರೆ ತುಂಬ ಒಳ್ಳೆಯದು ಅಂತ ತಿಳ್ತಕ್ಕಂಥ ಮೆಸೇಜ್ ಕೊಡ್ತಕ್ಕಂಥವರೇ ಶ್ರೀರಾಮ. ಹಗಲಲ್ಲಿ ಹುಟ್ಟಿರ್ತಕ್ಕಂಥದ್ದು ಶ್ರೀರಾಮನು, ರಾತ್ರಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಶ್ರೀಕೃಷ್ಣ. ಇಲ್ಲಿ ದೇವರಾಗೆ ನೇರವಾಗಿ ದೇವರ ರೂಪದಲ್ಲೇ ಹುಟ್ಟಿದ್ದು ಶ್ರೀಕೃಷ್ಣ, ಮನುಷ್ಯ ರೂಪದಲ್ಲಿ ಹುಟ್ಟಿದ್ದು ಶ್ರೀರಾಮ, ನಂತರ ಭಗವಂತನಾಗಿದ್ದು. ಶ್ರೀಕೃಷ್ಣ ಹುಟ್ಟುವಾಗಲೇ ಶಂಖಚಕ್ರ ಗದಾಸ್ತ್ರದಿಂದ ಸಮೇತವಾಗಿ ಹುಟ್ಟಿದ್ರು ಶ್ರೀಕೃಷ್ಣ. ಆದರೂ ರಾತ್ರಿ ಹುಟ್ಟಿದ್ರು. ಯಾಕೆ ಅಂದರೆ ನಮ್ಮಂತಹ ನತದೃಷ್ಟರಿಗೆ, ಸೋಮಾರಿಗಳಿಗೆ ಒಂದು ಮೆಸೇಜ್ ಕೊಡೋಕ್ಕೆ. ನೀವು ಯಾವುದೂ ಒಳ್ಳೆಯದು ಕೆಟ್ಟದ್ದು ಅಂತ ಅನ್ಕೋಬೇಡಿ, ಎಲ್ಲವೂ ಒಳ್ಳೆಯದೇ. ಯಾವಾಗ? ನೀವು ತಿಳಿದಾಗ. ತಿಳಿಯದೇ ಇದ್ದಾಗ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಶನಿವಾರ ಒಳ್ಳೆಯದು, ಮಂಗಳವಾರ ಒಳ್ಳೆಯದು, ಅಮಾವಾಸ್ಯೆ ತಪ್ಪು, ಪೌರ್ಣಮಿ ತಪ್ಪು. ಈ ಅಭ್ಯಾಸ ಹೋಗಿದೆಯಾ ನಮಗೆ? ಇಲ್ಲ ಅಲ್ಲ? ಇದು ಹಂಚ್ತಾ ಇದ್ದಾರೆ ಕೆಲವರು ಕೂತ್ಕೊಂಡು ಅದಕ್ಕೋಸ್ಕರನೇ. ಇಲ್ಲ ಯಮಗಂಡ ಕಾಲದಲ್ಲಿ ಹುಟ್ಬಿಡ್ತು, ಈ ಮಗು ದೋಷ ಇದೆ. ಇಲ್ಲ, ಅಮಾವಾಸ್ಯೆ ಹುಟ್ಬಿಡ್ತು, ದೋಷ ಇದೆ. ದೋಷ ಇದೆ ಅಂತ ಹೇಳ್ತಾರೆ, ದೋಷ ಏನಕ್ಕೆ ಬಂದಿದೆ ಅಂತ ಹೇಳಲ್ಲ.